ಬಸ್ ಪ್ರಯಾಣಿಕರ ಹಣ ಕಳ್ಳತನ ಮಾಡುತ್ತಿದ್ದ ಅಂತರ್ ಜಿಲ್ಲಾ ಕಳ್ಳನ ಬಂಧನ. 1,00,000 ರೂಪಾಯಿ ನಗದು ಜಪ್ತಿ. ಚನ್ನಮ್ಮನ ಕಿತ್ತೂರುದಲ್ಲಿನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಗಮನ ಬೇರೆಡೆ ಸೆಳೆದು ಹಣ ಕಳ್ಳತನ ಮಾಡುತ್ತಿದ್ದ ಅಂತರ್ ಜಿಲ್ಲಾ ಕಳ್ಳನನ್ನ ಬಂಧಿಸುವಲ್ಲಿ ಕಿತ್ತೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಒಟ್ಟು 1,00,000 ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಹುಬ್ಬಳ್ಳಿಯ ನೇಕಾರ ನಗರದ ನಿವಾಸಿ ಹಾಗೂ ರಿಕ್ಷಾ ಚಾಲಕನಾದ ಅವಿನಾಶ್ ನಾಗೇಶ್ ಬೆಸ್ತರ್ 31 ವರ್ಷ ಬಂಧಿತ ಆರೋಪಿಯಾಗಿದ್ದಾನೆ. ಪ್ರಕರಣದ ವಿವರವನ್ನು ಗಮನಿಸುವುದಾದರೆ, ಕಳೆದ ಏಪ್ರಿಲ್ 27ರಂದು ವಿದ್ಯಾಶ್ರೀ ಶಿವಾನಂದ್ ಸಂಗೊಳ್ಳಿ ಎಂಬುವವರು ಕಿತ್ತೂರಿನ ಕೆವಿಜಿ ಬ್ಯಾಂಕಿನಿಂದ 1,00,000 ರೂಪಾಯಿ ಹಣ ಡ್ರಾ ಮಾಡಿಕೊಂಡು ಊರಿಗೆ ಹೋಗಲು ಬಸ್ ಹತ್ತುತ್ತಿದ್ದರು. ಈ ವೇಳೆ ಕಿಕ್ಕಿರಿದು ತುಂಬಿದ್ದ ಬಸ್ಸಿನಲ್ಲಿ ಪ್ರಯಾಣಿಕರ ಗದ್ದಲದ ಲಾಭ ಪಡೆದ ಆರೋಪಿಯು ವಿದ್ಯಾಶ್ರೀ ಅವರ ವ್ಯಾನಿಟಿ ಬ್ಯಾಗ್ ಕತ್ತರಿಸಿ ಅದರಲ್ಲಿದ್ದ ಹಣವನ್ನು ದೋಚಿ ಪರಾರಿಯಾಗಿದ್ದನು. ಈ ಬಗ್ಗೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಬೆಳಗಾವಿಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಕಿತ್ತೂರು ಪಿಎಸ್ಐ ಜಿಜಿ ಹಂಪನವರ್ ಮತ್ತು ತಂಡವು ಮೇ 8ರಂದು ಹುಬ್ಬಳ್ಳಿಯಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಯು ಕಿತ್ತೂರು ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಬ್ಯಾಗ್ ಕತ್ತರಿಸಿ ಹಣ ಕಳ್ಳತನ ಮಾಡುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈತನ ಬಂಧನದಿಂದ ಕಿತ್ತೂರು ಠಾಣೆಯ 2 ಪ್ರಮುಖ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಒಟ್ಟು 1,62,000 ರೂಪಾಯಿಗಳ ಪೈಕಿ 1,00,000 ರೂಪಾಯಿ ನಗದನ್ನು ಜಪ್ತಿ ಮಾಡಲಾಗಿದೆ. ಆರೋಪಿಯನ್ನ ಪ್ರಸ್ತುತ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಆರ್ಬಿ ಬಸರ್ಗಿ, ಬೈಲಹೊಂಗಲ ಡಿಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಹಾಗೂ ಕಿತ್ತೂರು ಸಿಪಿಐ ಶಿವಾನಂದ್ ಬಿ ಗುಡುಗನಟ್ಟಿ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐಗಳಾದಂತಹ ಪ್ರವೀಣ್ ಗಂಗೋಳ್, ಜಿಜಿ ಹಂಪನ್ನವರ್ ಹಾಗೂ ಸಿಬ್ಬಂದಿಗಳಾದ ಎಸ್ಎ ದಫೇದಾರ್, ನಾಗರಾಜ್ ಕಡಗನ್ನವರ್, ಎಎಂ ಚಿಕ್ಕೇರಿ, ಶಾಂತಿನಾಥ್ ಪಾಟೀಲ್, ಮಂಜುನಾಥ್ ಎಸ್ ಹಳ್ಳಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪೊಲೀಸರ ಈ ಶ್ಲಾಘನೀಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಭಿನಂದಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ 2026ನೇ ಸಾಲಿನಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸನ್ನು ಹತ್ತುವ ಸಂದರ್ಭದಲ್ಲಿ ಗದ್ದಲವನ್ನು ಕ್ರಿಯೇಟ್ ಮಾಡಿ ಅದನ್ನು ದುರುಪಯೋಗಪಡಿಸಿಕೊಂಡು ಜನರು ಬೆಲೆ ಬಾಳುವ ಆಭರಣಗಳನ್ನು ತೆಗೆದುಕೊಂಡು ಹೋಗ್ತಿರತಕ್ಕಂಥ ಸಂದರ್ಭದಲ್ಲಿ ಪಿಕ್ ಪಾಕೆಟಿಂಗ್ ಮಾಡೋದು 1-2 ಪ್ರಕರಣಗಳು ದಾಖಲಾಗಿತ್ತು. ಆ ಪ್ರಕರಣಗಳನ್ನು ನಾವು ಬೆನ್ನತ್ತಿ CCTVಗಳ ಪರಿಶೀಲನೆ ಮಾಡಿ ಮತ್ತು ಸಂಶಯಾಸ್ಪದ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಚೆಕ್ ಮಾಡಿ ಮತ್ತು ಎಂಒಗಳನ್ನು ಚೆಕ್ ಮಾಡಿ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯ ಪ್ರವೀಣ್ ಗಂಗೋಳ್ ಹಾಗೂ ಹಂಪಣ್ಣವರು ಇವರು ಇಬ್ಬರ ನೇತೃತ್ವದ ತಂಡ ಇದನ್ನು ಸೂಪರ್ವೈಸ್ ಮಾಡಲಿಕ್ಕೆ CPI ಕಿತ್ತೂರು ಅವರು ಸೂಪರ್ವೈಸನ್ ಮಾಡಿರ್ತಾರೆ. ಮತ್ತು ನಮ್ಮೆಲ್ಲ ಕ್ರೈಮ್ ಸಿಬ್ಬಂದಿಗಳು ಕೂಡಿ ಅಂತರ್ ಜಿಲ್ಲಾ ಒಬ್ಬ ಕಳ್ಳನನ್ನು ನಾವು ಬಂಧಿಸಿದ್ದೀವಿ. ಆ ಕಳ್ಳನ ಹೆಸರು ಅವಿನಾಶ್ ನಾಗೇಶ್ ಬೆಸ್ತರ್ ಅಂತಂದು 31 ವರ್ಷ, ಸೆಟಲ್ಮೆಂಟ್ ಏರಿಯಾ, ಹುಬ್ಬಳ್ಳಿ ಧಾರವಾಡ ಸಿಟಿ. ಸೊ ಇವರು ಬಂದುಬಿಟ್ಟು ಈ ಗದ್ದಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಮಹಿಳೆಯರು ಯಾರು ತೊಗೊಂಡು ಹೋಗ್ತಾ ಇರ್ತಾರೆ ಆಭರಣಗಳನ್ನ ಅದನ್ನು ಜಿಪ್ ಓಪನ್ ಮಾಡಿ ಪಿಕ್ ಪಾಕೆಟಿಂಗ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಆರೋಪಿಯನ್ನು ನಾವು ಬಂಧಿಸಿ ಅದನ್ನು ಎನ್ಕ್ವೈರಿ ಮಾಡಿದಾಗ ಆತನು ಕಿತ್ತೂರು ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡಿರೋದನ್ನು ಒಪ್ಕೊಂಡಿರ್ತಾನೆ. ಈ ಪ್ರಕಾರವಾಗಿ 2 ಪ್ರಕರಣಗಳು ನಮ್ಮಲ್ಲಿ ಪತ್ತೆಯಾಗಿರ್ತವೆ. ಸೊ ಆತನಿಂದ ಸುಮಾರು 1,00,000 ರೂಪಾಯಿಗಳ ನಗದು ಹಣವನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೀವಿ. ಸೊ ಈ ಎಲ್ಲ ಪ್ರಕರಣಗಳನ್ನು ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಸಾರ್ವಜನಿಕರು ಏನು ಮಾಡ್ತಾರೆ, ಬಸ್ ಹತ್ತುವ ಸಂದರ್ಭದಲ್ಲಿ ಸೀಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಗದ್ದಲ ಆದರೂ ಕೂಡ ಅದರಲ್ಲಿ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವರು ಕಳ್ಳರು ಏನು ಮಾಡ್ತಾಯಿದ್ದಾರೆ, ಒಬ್ಬರೇ ಬರ್ತಾಯಿಲ್ಲ, 4ರಿಂದ 5 ಜನ ಬಂದು ಒಂದು ತಂಡ ಮಾಡಿಕೊಂಡು ಅವ್ರಿಗೆ ಆರ್ಟಿಫಿಷಿಯಲ್ ಒಂದು ರಶ್ ಕ್ರಿಯೇಟ್ ಮಾಡಿ ಅಂತ ಪಿಕ್ ಪಾಕೆಟಿಂಗ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಸಾರ್ವಜನಿಕರು ಯಾರೇ ಆದರೂ ಕೂಡ ನಮ್ಮ ಬೆಲೆ ಬಾಳುವ ಆಭರಣಗಳನ್ನ ರಕ್ಷಣೆ ಮಾಡ್ಕೋಬೇಕು, ಅವರು ಅದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು ರಶ್ ಇದ್ದಾಗ ದಯವಿಟ್ಟು ಹತ್ತಲಿಕ್ಕೆ ಹೋಗ್ಬಾರ್ದು. ಸೊ ಸರತಿ ಸಾಲಿನಲ್ಲಿ ಹತ್ತಬೇಕು. ಮತ್ತು ಅವರು ವೆನಿಟಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಅದು ಹಿಂದೆ ಇರಬೇಕಾದ್ರೆ ಅವರು ರಶ್ ಮಾಡಿದಾಗ ಹಿಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ಕೂಡ ಪ್ರಿವೆಂಟ್ ಮಾಡಬೇಕು. ಮತ್ತು ಯಾರೇ ಆಗಲಿ ಸಾರ್ವಜನಿಕರು ಕಳ್ಕೊಂಡ ಮೇಲೆ ಹುಡುಕಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಮೊದಲೇ ಕೂಡ ಪ್ರಿವೆಂಟ್ ಮಾಡಬೇಕು, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಓಡಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಬಸ್ ನಿಲ್ದಾಣದಲ್ಲಿ ಕೂಡ ನಮ್ಮ ಪ್ರತಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಲಿನಲ್ಲಿ ನಾವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ನಾವು ತಿಳುವಳಿಕೆಯನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಈ ಥರ ಘಟನೆಗಳು ನಾವು ಪದೇ ನಾವು
ಪ್ರಯತ್ನ ಮಾಡಿ ತನಿಖೆ ಮಾಡಿ ನಾವು ಆರೋಪಿಗಳನ್ನು ಪತ್ತೆ ಹಚ್ಚಿದಾಗಲೂ ಕೂಡ ವಿಭಿನ್ನ ರೀತಿಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗ್ತಾ ಇದ್ದಾವೆ. ಸೊ ಹೀಗಾಗಿ ಸಾರ್ವಜನಿಕರದ್ದು ಏನಿದೆ ಅದೊಂದು ಜವಾಬ್ದಾರಿ ಆಗ್ತದೆ. ತಮ್ಮ ಆಭರಣಗಳನ್ನ ಮತ್ತು ತಾವು ಒಯ್ದಂಥ ಹಣವನ್ನು ಕೂಡ ಅವರು ಸುರಕ್ಷಿತವಾಗಿ ಇಟ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಎಲ್ಲ ಕಿತ್ತೂರು ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಇನ್ನೂ ಹೆಚ್ಚು ಪ್ರಕರಣ ಪತ್ತೆ ಮಾಡಿ ಮತ್ತು ಅಪರಾಧಗಳನ್ನ ತಡೆಗಟ್ಟುವಲ್ಲಿ ಕರ್ತವ್ಯ ನಿರ್ವಹಿಸಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದ. ಸರಿ, ಮತ್ತೇನು ಪ್ರಕರಣ ಅದಾವನ್ರಿ ಇವ್ರ ಮೇಲೆ ಪ್ರಕರಣ ಯಾವುದೂ ಕಂಡು ಬಂದಿಲ್ಲ, ಈವರೆಗೂ ಕಂಡು ಬಂದಿಲ್ಲ. 2 ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು. ಅವೆರಡು ಪ್ರಕರಣಗಳು ಒಪ್ಕೊಂಡಿದ್ದಾರೆ. ಇದನ್ನು ಇನ್ನೂ ಇದ್ರ ಬಗ್ಗೆ ನಾವು ಇನ್ನೂ ಚಾರ್ಜ್ ಶೀಟ್ ಮಾಡಿಲ್ಲ, ಇನ್ನೂ ತನಿಖೆ ಮಾಡ್ತೀವಿ. ಮತ್ತು ಯಾವುದಾದ್ರು ಪ್ರಕರಣಗಳು ಏನಾದರೂ ಇದ್ದರೆ ಮತ್ತು ಇನ್ನೂ ಬೇರೆಷ್ಟು ಆರೋಪಿಗಳಿದ್ದರೆ ಅವ್ರನ್ನೂ ಕೂಡ ನಾವು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ನಾವು ಕೈಗೊಳ್ತೀವಿ. ಈರಣ್ಣ ದೊಡ್ಡಮನಿ, KMM ನ್ಯೂಸ್, ಕಿತ್ತೂರು. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।